ಚಸ್ಮಾ ತೆಗಿಯೋದ ನೀನು ಇಷ್ಟ ಇಲ್ಲಣ್ಣ. ಹಾಂ ಬಿಡೋಣ. ನಮ್ಮದು ಕಲಬುರಗಿ ಗಣೇಶ. ಎಲ್ರಿಗೂ ನಮಸ್ಕಾರ ರೀ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತಿಲ್ಲಿ ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡಿ ಮಾತುಂಗ ಹಿಲ್ಸ್ ಅಂತದ, ಅಲ್ಲಿ ಹೋಗಬೇಕು. ಅದು ಆದ್ಮ್ಯಾಗ ಲೋಟಸ್ ಮಹಲ್ ಅದು ಎಲ್ಲ ನೋಡ್ಕೊಂಡು ಹಾಸ್ಪಿಟ್ಲ್ ಹೋಗೋ ಪ್ಲ್ಯಾನ್ ಅದ. ಹಾಸ್ಪಿಟಲ್ ಅಂದ್ರೆ ಆಲ್ಮಟ್ಟಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ಸೆಕೆಂಡ್ ವೀಡಿಯೋ ನೋಡಿಲ್ಲ ಅದು ನೋಡ್ಕೊಂಡು ಬರ್ರಿ ಮೊದಲು. ಮತ್ತೆಲ್ಲ ಹಂಪಿ ಹೋಗಿ ಲೋಟಸ್ ಮಹಲ್ ಅದೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲೇ ಬರ್ಬೇಕು ಆನೆಗುಂಡಿಗೆ. ಇಲ್ಲೆಲ್ಲ ಗೋಶಾಲ ಅದಲ್ಲ, ಅಲ್ಲೆಲ್ಲ ಆರ್ಗ್ಯಾನಿಕಲಿ ಎಲ್ಲ ತುಪ್ಪ ಮತ್ತು ವಿಭೂತಿ ಎಲ್ಲ ಸಿಕ್ತಂತ ಇಲ್ಲಿ ಬಂದು ಶಾಪಿಂಗ್ ಮಾಡಿ ಮತ್ತೆ ಹೋಗಬೇಕು. ಇಲ್ಲಿ ರೂಮ್ಸ್ ಭಾರಿ ಅವ, ಸೇಮ್ ಮನಿ ಫೀಲಿಂಗೇ, ಫುಲ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಅದ. ನಿಮ್ಮ ಫ್ಯಾಮಿಲಿ ಅದು ಬಂದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. 2 ಬೆಡ್ ಅವ, 1 ಬೆಡ್ ಮ್ಯಾಗ 2 ಮಂದಿ ಮಕ್ಕೊಬೋದು, 4 ಮಂದಿ. 600 rupees ಫಾರ್ 24 hours. ತಳ ನಂಬರ್ ಹಾಕ್ತೀನಿ, ಯಾರ್ಯಾರು ಬರೋರಿದ್ರಿ ಕಾಲ್ ಮಾಡಿ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬರ್ರಿ. ನಿನ್ನ ರಾತ್ರಿ ಬರೋ ಟೈಮಿಗೆ ಗಾಡಿ ನಡ್ಸೋಕೆ ಹಿಂಗೆ ಸುಮ್ಮನೆ ಮ್ಯಾಗ ನೋಡ್ದೆ, ಫುಲ್ ಕ್ಲಿಯರ್ ಸ್ಕೈ, ಸ್ಟಾರ್ ಎಷ್ಟು ಭಾರಿ ಕಾಣಿಸ್ತೇವೆ. ಮತ್ತು ಸೈಡಿಗೆ ನಿಂದಿರಿಸಿ ಫೋಟೋ ತೆಗಿಲಿಕ್ಕೆ ಹಚ್ಚಿದ, ಹಿಂಗೆ ನೋಡ್ಲತ್ತಿದ. ಅದಕ್ಕೆ ಏನಂತಾರೆ ಸ್ಟಾರಿಗೆ? ಅದೇನ ದೊಡ್ಡದವ ತಾರ ಹಿಂದಿದೆ ಅಂತಾರಂತ. ಸ್ಟಾರ್ ಬೀಳ್ತಾವ ನೋಡ್ರಿ, ಹಿಂಗೆ ಡಾಪ್ ಆಗ್ತಿರ್ತಾರ. ಹಿಂಗೆ ನೋಡ್ಕೊಂಡು ನಿಂತದ, ಹಿಂಗೆ ವಿತ್ತಿನ ಹಿಂಗೆ 1 ಸೆಕೆಂಡ್ ನೋಡೋಕೆ ಸಿಕ್ಕುತ್ತೆ. ಇಷ್ಟು ಭಾರಿ ಇರ್ತದ ನೋಡಿ, ಪೂರ ಮನಸ್ಸೇ ಖುಷಿ ಆಯ್ತು ನಂದರೆ. ಫೋಟೋ ತೆಗ್ದೀನಿ ಬಟ್ ಅದ್ರಾಗ ಬಂದಿಲ್ಲ. ಈಗ ಅಲ್ಲಿದು ಬಂದೇವ್ರಿ ವಿರೂಪಾಕ್ಷ ಟೆಂಪಲ್. ಇಲ್ಲೇ ಅದ ಮಾತುಂಗ ಹಿಲ್. ಅಲ್ಲಿ ಎದುರು ನೋಡ್ರಿ ಚಂದ್ರಮ್ಮ ಎಷ್ಟು ಭಾರಿ ಕಾಣಿಸುತ್ತಾನ. ಅದು ಆದಿಯೋಗಿ ಮ್ಯಾಗ ಹೆಂಗೆ ಚಾಂದ್ ಅದಲ್ಲ, ಸೇಮ್ ಹಂಗೆ. ಗಾಡಿ ಪಾರ್ಕ್ ಮಾಡ್ಯಾವ, ಈಗ ಮ್ಯಾಗ ಹೊಂಟೇವ್. ಮುಂದೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಇದೆ, ರೈಟ್ ಸೈಡ್ ಅಲ್ಲಿದೆ ರೈಟ್. ಓಕೆ, ಥ್ಯಾಂಕ್ ಯು ಅಣ್ಣ. ಎಷ್ಟು ಭಾರಿ ಕಾಣಿಸುತ್ತ ನೋಡ್ರಿ, ಅದ್ರ ಸ್ವರ್ಗ ಇದ್ದಂಗೆ ಅದ. ಜಸ್ಟ್ ಲುಕ್ ಅಟ್ ದಿಸ್ ಮ್ಯಾನ್. ಈ ವಿಟಂಗಿ ನೋಡ್ರಿ 15ನೇ ಶತಮಾನದಂತ. ಬೆಲ್ಲ ಮತ್ತು ಸುಣ್ಣ ಕಲಿಸಿ ಹಚ್ತಿರೋ ಅಂತ ನಾವು ಹೆಂಗೆ ಸಿಮೆಂಟ್ ಹಚ್ತೀವಲ್ಲ, ಈಗ ಮೇನ್ ಸ್ಟಾರ್ಟ್ ಆಯ್ತು ನೋಡ್ರಿ ಯಾರದು ಮಾತಂಗ ಇಲ್ಲಿ. ಹುಲ್ಲಿಗೋರು ಎಷ್ಟು ಕಡಿಯವ ಸ್ಟೇರ್ಸ್. ನೋಡ್ರಿ ಸಾಮ್ರಾಜ್ಯ ಹಂಪಿದ ಪ್ಲೇನ್ ಹೊಂಟದ ನೋಡ್ರಿ. ಅಲ್ಲಿ ಸೂರ್ಯಂದು ಬೆಳಕಲ್ಲಿ ಮ್ಯಾಗ ಹೊಂಟದ, ಬಟ್ ಇಲ್ಲಿ ಬರ್ಲಾಗ್ಯದ. ಅದಕ್ಕೆ ಅದು ಶೈನ್ ಹೊಡ್ಲಿತ್ತದ, ಎಲ್ಲ ಫ್ಯೂಲ್ ಬರ್ನ್ ಅಲತ್ತದ. ಅದು ನೇನೆ ಸ್ಟಾರ್ ಹಿಂಗೆ ಹೋಗ್ಯದ ನೋಡ್ರಿ 1 ಸೆಕೆಂಡ್ದಾಗೆ. ಎಲ್ಲರೂ ಖುಷಿ ಅದಾರ. ತೆಗೀರಿ ಎಲ್ಲರೂ ಕ್ಯಾಮ್ರಾ ತೆಗೀರಿ, ಹೊರಗೆ ತೆಗೀರಿ. ಎಲ್ಲರೂ ಕ್ಯಾಮ್ರಾ ತೆಗೆದ್ರು ಹೊರಗೆ ಬಟ್ಟದ. ಇದು ಮಾತಂಗ ವೀರಭದ್ರೇಶ್ವರ ಅಂತ ಗುಡಿ ಅದ. ಇಲ್ಲಿ ಯಾರೂ ಬಂದಿಲ್ಲ, ಎಲ್ಲರೂ ಸನ್ರೈಸ್ ನೋಡ್ತಾರೆ, ಫೋಟೋ ತೆಕ್ಕೊಳ್ತಾರೆ, ಹೋಗ್ಲಿತ್ತಾರೆ. ಅಲ್ಲಿ ಮಲಯಾಳಿದವ್ರು ಹೊಂಟ್ರ, ಇಂಗ್ಲೀಷ್ ಇಷ್ಟು ಡೇಂಜರ್ ಮಾತಾಡುತ್ತಾರ, ಜಬರ್ದಸ್ತಿ ಮಾತಾಡುತ್ತಾರ ಅವ್ರು ಇಂಗ್ಲೀಷ್. ಕೇಳಿಸ್ತೀನಿ ನೋಡ್ರಿ ಮತ್ತೆ. ದಟ್ ವಾಸ್ ಎ ಪ್ಯೂರ್ ಇಂಗ್ಲೀಷ್. ಈಗ ನೆಕ್ಸ್ಟ್ ಕಮಲ್ ಮಹಲ್ ಉಂಟು. ಕಮಲ್ ಮಹಲ್ಕಿಂತ ಪೈಲೆ ಸ್ವಲ್ಪ ಹೊಸೋಗ್ಯಾವ. ನಾಷ್ಟ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೇವೆ. ನಾನು ಅವ್ರು ಇಂಗ್ಲೀಷ್ ಇನ್ಸರ್ಟ್ ಮಾಡಲಾಗಿನಿ. ಜಸ್ಟ್ ಅವ್ರು ಮಲಯಾಳಿ ಮಾತಾಡಲ್ಲ, ಸುಮ್ಮನೆ ಫೋರ್ಸ್ಫುಲಿ ಇಂಗ್ಲೀಷ್ ಮಾತಾಡುತ್ತಾರಲ್ಲ, ಅದಕ್ಕೆ ನಾ ಮಾಡಿದ್ರು. ಅಲ್ಲಿ ಮ್ಯಾಕ್ ಕೂತಾಗೇನು ಗುಡಿ ತೋರಿಸ್ದಲ್ಲ, ಅದೇ ಅದು. ಇದು ಒಳಗೆ ಮೂರ್ತಿ ಇಲ್ಲ, ಪೂಜಾನೂ ಮಾಡಲ್ಲ. ಅದಕ್ಕೆ ಹಿಂಗೆ ಹಾಳು ಬಿದ್ದಿದ್ದು. ಮ್ಯೂಸಿಕಲ್ ಪಿಲ್ಲರ್ಸ್ ನೋಡ್ರಿ. ವಿಜಯ ವಿಠಲ ಟೆಂಪಲ್ ಬಲ್ಲಿ ಪ್ರೈವೇಟ್ ವೆಹಿಕಲ್ ಯಾಕೆ ಅಲೋ ಮಾಡಿಲ್ಲ ಗೊತ್ತೇ? ಅವ್ರು ಬೇಕತ್ತೆ ಎಲೆಕ್ಟ್ರಿಕ್ ಗಾಡಿ ಇಟ್ರೆ. ಅದು ರೀಸನ್ ಅದ ಅದ್ರ ಹಿಂದೆ. ಅಲ್ಲಿ ವಿಜಯ ವಿಠಲ ಟೆಂಪಲ್ದಾಗ ಹಿಂಗೆಲ್ಲ ಕ್ರ್ಯಾಕ್ ಅಲತ್ತಾವ. ಕ್ರ್ಯಾಕ್ ಆಗೋದು ರೀಸನ್ ಏನಂದ್ರೆ ಗಾಡಿಗಳದು ಹೋಗ್ತಿರ್ತಲ್ಲ, ಅದ್ರ ವೈಬ್ರೇಷನ್ಲಿಂದ ಕ್ರ್ಯಾಕ್ ಆಗ್ಲಿತ್ತು ಅಂತ. ಸೊ ಅದಕ್ಕೆ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಇಟ್ರ.
ಅಷ್ಟು ಗಾಡಿ ಎಷ್ಟು ದೂರ ಅದ ಅಂದ್ರೂ ವೈಬ್ರೇಷನ್ ಹೆಂಗೆ ಫೀಲ್ ಆಗ್ತದೆ ನೋಡು. ಎಂಟ್ರೆನ್ಸ್ ಅವು ಎಲ್ಲದ್ರ ಮ್ಯಾಗ ರಾಮಾಯಣ ಇದು ಮಾಡ್ರಿ. ಅದು ಸೀತೆವೆಲ್ಲ ಹೋಗಿದ್ದು ಶ್ರೀಲಂಕಾದಾಗ. ಇದು ಲಂಕಾ ದಹನ. ಇದು ರಾವಣ ಎದುರ ಬಾಲದ ಮ್ಯಾಗ ಕೂತಿದ್ರು ನೋಡ್ರಿ ಅದು. ಇಷ್ಟು ಮಸ್ತ್ ಹಾಡ್ಲಿತ್ತಾರ ಹೋಗೋದು ಮನ್ಸಾಗಲ್ಲ ಇದಿಲ್ಲ. ಹಿಂಗೆ ಇಮೋಷ್ನಲ್ ಆಗುತ್ತೆ ಇಲ್ಲೆಲ್ಲ ಕೂತು ಅಷ್ಟು ಭಾರಿ ಹಾಡ್ಲತ್ತಾರ. ಅವರೆಲ್ಲ ಬಾಯ್ಸ್ ಹಿಮಾಚಲ್ದವ್ರಂತ, ಆ ಲೇಡಿ ಜರ್ಮನಿಲಿಂದ ಬಂದಾರಂತ. ವಾಯ್ಸ್ದಾಗ ಇಷ್ಟು ಕ್ಲಿಯರಿಟಿ ಅದ, ಅಲ್ಲಿ ಕೂತಾರೆ ಇಲ್ಲಿ ತನಕ ಫುಲ್ ಅಷ್ಟು ಮಸ್ತ್ ಕೇಳಿಸ್ತದ. ಪೀಸ್ ಅಂದ್ರೆ ಅದಕ್ಕಂತಾರೆ ನೋಡ್ರಿ. ಭಾರಿ ಹಾಡ್ಲತ್ತಾರ. ಅಲ್ಲೇ ಕೂತ್ರಂದ್ರೆ ಕಣ್ಣಾಗ ನೀರು ಬರ್ತಾವ, ಅಷ್ಟು ಭಾರಿ. ಇದು ಅವಾಗಿನ ಬಂಗಾರ ಮಾರ್ಕೆಟ್ ಅಂತ. ಈಗ ಮ್ಯಾಗಿ ತಿನ್ಬೇಕು ಅನ್ಸುತ್ತೆ. ಇಲ್ಲಿ ಬಂಗಾರ ಮಾರ್ಕೆಟ್ದಾಗ ಮ್ಯಾಗಿ ಮಾಡ್ಕೊಂಡು ತಿನ್ಲತ್ತೇವೆ. ಕಡ್ಲಿಕಾಳು ಗಣೇಶ್ ಅಂತದ. ಈ ಕಡೆ ಬಂದೇವೆ ಈಗ. ಕಡ್ಲಿಕಾಳು ಮತ್ತೊಂದು ಜೀರಿಗೆ ಸಾಸಿವೆ ಕಾಳಲ್ಲ ಈಗ ಇದ್ದಿದ. ಆ ಕಡೆ ಸಾಸಿವೆ ಕಾಳು ಅಂತ. ಇದು ದರ್ಶನ ಮಾಡಿ ಆ ಕಡೆ ಹೋಗಮ್ಮ. ಅದು ಕಡ್ಲೆಕಾಳು ಗಣೇಶ ನೋಡಿದ್ರಿ. ಈಗ ಇದು ಸಾಸಿವೆ ಕಾಳು ಗಣೇಶ ನೋಡ್ರಿ. ಬ್ಯಾಕ್ ಸೈಡ್ಲಿಂದ ಹಿಂಗೆ ಗೌರಿ ಅಂತಿದ್ದು ಅಪ್ಪ ಹಿಡ್ಕೊಂಡು ಕೂತಿದ್ದ ಗೌರಿ ಅಂತಿದ್ದು. ಬ್ಯಾಕ್ ಸೈಡ್ಲಿಂದ ಕಾಣಿಸ್ತದೆ, ಫ್ರಂಟ್ ಸೈಡ್ಲಿಂದ ಗಣೇಶನೇ ಕಾಣಿಸ್ತದೆ. ಸಾಸಿವೆ ಕಾಳು ಗಣೇಶ ಅಂದಾಗ ಇದು ಕೃಷ್ಣ ಟೆಂಪಲ್ ಅಂತದ. ಬಟ್ ಈಗ ಇದ್ರ ಒಳಗೆ ಮೂರ್ತಿ ಇಲ್ಲ. ಇದು 1515 ಒಳಗೆ ಉದಯಗಿರಿಲಿಂತ ಮೂರ್ತಿ ತಂದಿರೋಂತ ಇಲ್ಲಿ. ಬಟ್ ಅದು ಇಲ್ಲಿ ಇಲ್ಲ. ಇದು ಚೆನ್ನೈದಾಗ ಮ್ಯೂಸಿಯಮ್ದಾಗ ಶಿಫ್ಟ್ ಮಾಡಿರೋಂತ ಇದ್ರ ಒಳಗಿನ ಮೂರ್ತಿ. ಸೊ ಇಲ್ಲಿ ಪೂಜಾ ನಡೆಯಲ್ಲ, ಏನೂ ನಡೆಯಲ್ಲ. ಜಸ್ಟ್ ವಿಸಿಟ್ ಮಾಡಿ ಬರ್ಬೋದು ನೀವು ಟೆಂಪಲಿಗೆ. ಬಡವಲಿಂಗ ಶಿವ ಟೆಂಪಲ್ ಅದ. ಇಲ್ಲಿ ಭೋಜ್ಪುರದಾಗ ಒಂದು ಟೆಂಪಲ್ ಅದಂತ, ಸೇಮ್ ಆಕೃತಿದಾಗ್ಯದ. ಇಂಥವು ಸೇಮ್ ಲಿಂಗ ತಂಜಾವೂರ್ದಾಗ ಒಂದದ ಅಂತ, ಇಲ್ಲೊಂದದ ಅಂತ. ಮತ್ತು ಇದು ಡೈಲಿ ಪೂಜಾ ಮಾಡ್ತಾರೆ ಮಾರ್ನಿಂಗ್ ಒಂದ್ಸರಿ. ಮಾನ್ಸೂನ್ದಾಗ ಆಟೋಮೆಟಿಕ್ ಒಳಗೆ ನೀರು ಬರ್ತಾವ. 7th ಕ್ಲಾಸ್. ನೀವು 7th ಕ್ಲಾಸ್ ಇದ್ದೀ? ನೀವು ಇಬ್ಬರು 7th ಇದ್ದೀರಿ? ನಮ್ಮದು ಕಲಬುರ್ಗಿ. ನಿಮ್ಮದು? ಟ್ರಿಪ್ಪ ಒನ್ ಡೇ ಪಿಕ್ನಿಕ್ ಬಂದಿರೇನು? ಓಕೆ ಓಕೆ ಓಕೆ, ಎಂಜಾಯ್ ಮಾಡಿ. ನಮ್ಮದು ಕಲಬುರ್ಗಿ ನೋಡ್ರಿ. ನರಸಿಂಹ ಟೆಂಪಲ್ ಬೇರೆ ವಿಷ್ಣುವರ್ಧನ್ 4ನೇ ಅವತಾರ ನೋಡ್ಬೋದು. ಸ್ವಲ್ಪ ಎಲ್ಲ ಇದಕ್ಕೆಲ್ಲ ಕೈಗೆ ಎಲ್ಲ ಮುರಿದಾರ. ಇಲ್ಲಿ ಮೊದಲು ಇಲ್ಲಿ ಬರ್ಬೇಕಂದ್ರೆ ಪೂರ ಹಿಂಗೆ ಕಾಡು ಇತ್ತಂತ. ಇಲ್ಲಿ ಈ ಕಡೆ ಬರ್ಲಿಕ್ಕೆ ಹೆದರ್ತೀರ ಅಂದಂಗೆ ಒಂದು ಸರ್ತಿ ಆಕಾಶಣ್ಣ ಹೇಳ್ಯಾನ. ಭಾರಿ ನೀರು ಹರ್ಲಿತ್ತಾವ. ಇದು ಕ್ಲೋಸ್ ಮಾಡ್ರೆ, ಓಪನ್ ಮಾಡಿದ್ರೆ ಭಾರಿ ಕಾಣಿಸ್ತಿತ್ತು. ಬಟ್ ನಮ್ಮ ಜನಗಳು ಗೊತ್ತಲ್ಲ ನಿಮ್ಗೆ ಹೆಂಗಿರ್ತಾರಂತ. ಒಳಗೆ ಕಾಲು ಹಾಕುತ್ತಾ ಅದು ಉಗುಳ್ದ ಇದು ಉಗುಳ್ದ ಗಟ್ರೆ ಮಾಡಿಬಿಡ್ತಾರೆ. ಇದು ಪ್ಯಾಕ್ ಮಾಡಿದ್ವಿ, ಒಂದು ಬೆಟ್ರ್ ಆಪ್ಷನ್ ಅದ. ಇದು ಟೈಮ್ ಬೋನೋವಿಲ್ಡ್ T100 ಅಂತ ನೋಡಿ. AGV ಹೆಲ್ಮೆಟ್ ನೋಡಿ ಹೆಂಗೆ ಬೇಕಾಟ್ರ ಸಿಗಸ್. ನಮ್ಮದು ನಾರ್ಮಲ್ ಹೆಲ್ಮೆಟಿಗೆ ಇಟ್ಟು ಕೇರ್ ಮಾಡಿ ಇಡ್ತೇವೆ ನಾವು. ಲೋಟಸ್ ಮಹಲ್, ಎಲಿಫೆಂಟ್ ಟೇಬಲ್, ರಂಗ ಟೆಂಪಲ್ ಅಂತ 3 ಒಂದೇ ಕಡೆಗೆ ಅವ. ಇಲ್ಲಿ ನೋಡ್ಬೋದು ರಶ್ ಅದ. ಮತ್ತು ಇವತ್ತು ಬಿಸಿಲು ಭಾಳ ಬಂದದ. ಮತ್ತೇನಂದ್ರೆ ಇಲ್ಲಿ ಹಂಪಿದಾಗ ಬರಕಂದ್ರೆ ಬರೀ ವಾಕ್ ಮಾಡ್ಬೇಕು ನೋಡ್ರಿ ಅಷ್ಟೇ. ಯಾರಿಗೆ ನಡೆಯೋದಾಗಲ್ಲ, ಬರಕ್ಕೆ ಹೋಗ್ಬೇಡ್ರಿ. ಹಾಲತ್ ಖರಾಬ್ ಆತ. ನಡೆದು ಫುಲ್ ಬೇಸರ ಆಗ್ತೀವಿ. ಹಾಂ 35 ರೂಪಾಯಿ ಆನ್ಲೈನ್ ಅಂತ. ಯಾವ್ರದಪ್ಪ? ತಿಮ್ಮಾಪುರ. ಎಷ್ಟನೇ ಕ್ಲಾಸ್? ಎಲ್ಲ ನೋಡಿದ್ರೆ ಹಂಪಿ ಹೆಂಗಲ್ ಸರಿಯಾಗಿ ಅನಿಸ್ತು? ಈಗ ನೆಕ್ಸ್ಟ್ ಎಲ್ಲ ಹೊಂಟ್ರಿ?
ಹಾಸ್ಪಿಟಲ್ ಓಕೆ ಎಲ್ಲ ಎಂಜಾಯ್ ಮಾಡ್ರ ಬಾಯ್ ಇದು ಲೋಟಸ್ ಮಹಲ್ ನೋಡ್ರಿ ಇವ್ರದ್ದೆಲ್ಲ ಡಿಸೈನ್ಸ್ ಸಿಮೆಂಟ್ಲಿಂತೆ ಮಾಡ್ರಿ ನೋಡ್ರಿ ಇನ್ನು ನೋಡ್ಲಿತ್ತಿರ್ಬೇಕು ಇದಕ್ಕೆ ಎಲಿಫೆಂಟ್ ಸ್ಟೇಬಲ್ಸ್ ಅಂತಾರ ಎಲ್ಲ ಮೊದಲು ಇಲ್ಲಿ ಆನೆಗಳಿಗೆ ನಿಂದಿರ್ಸ್ತಿರಂತ ಮಾರಿ ಭಾಳ ಡಲ್ ಆಗ್ಯದ ಬಿಸಿಲು ಅದ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ LC 200 ನೋಡ್ರಿ CM ಸಿಂಧೆ ಸಾಹೇಬ್ ಬರೋವಲ್ಲ ಅದೇ ಅದು ಬುಲೆಟ್ ಪ್ರೂಫ್ ಇದು ಹಜಾರ ರಾಮಚಂದ್ರ ಟೆಂಪಲ್ ಭಾಗವತ್ ಕಥಾ ಏನು ರಾಮಾಯಣ ಪೂರ ಇಳಿಸ್ಯಾರಂತಿದ್ರ ಮ್ಯಾಗ ನಾವು ಭೀ ಸ್ಟೂಡೆಂಟ್ ಇದ್ದೇವ್ರಿ ನಾ ಯಾವ ಸ್ಕೂಲ್ ನಿಮ್ಮ ಹೆಸರು ಯಾವ ಸ್ಕೂಲ್ ಹೆಸರು ಪೂರ್ವ ಪ್ರಜ್ಞೆ ನಾವು ಭೀ ಅದೇ ಸ್ಕೂಲ್ ನೋಡ್ರಿ ನಾವೇ ನಿಮ್ಮ ಸ್ಕೂಲ್ ನೋಡ್ರಿ ಪೂರ್ವ ಪ್ರಜ್ಞೆ ಅಲ್ಲ ನಂಬರ್ ಕೊಡೋಣ ಚಸ್ಮಾ ತೆಗಿಯೋದ ಅಣ್ಣ ನಿನ್ನ ಇಷ್ಟ ಆಯ್ತಲಣ್ಣ ಹಾಂ ಬಿಡೋಣ ಹಿಂಗೆ ಮುಕ್ಕರ್ಸ್ಕೊಂಡ್ರೆ ನಂಗೆ ಸ್ಪೀಕರ್ ಎಲ್ಲರೂ ಹಿಂಗೆ ಏನು ತಿನ್ನೋರು ಸಹಿತ ಎಲ್ಲ ಸ್ಪೀಕರ್ಗಳು ಕಸ್ಕೊಂಡ್ಬಿಟ್ರು ಬಟ್ ಸರಿಯಾಗಿದ್ರು ಎಲ್ಲ ಹುಡುಗರು ಎಲ್ಲರೂ ನೀನು ಸೆಲ್ಫಿ ತಗೊಂಡ್ರೆ ಅಣ್ಣ ಫೇಮಸ್ ಆದ್ಮ್ಯಾಗ ನಮ್ದೊಂದು ಬಿಡಪ್ಪ ಅಂತ ಇದು ಮಾಲ್ಯವಂತ ರಘುನಾಥ ದೇವಾಲಯ ಅಂತ ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಹರಣ ಆದಾಗ ಇಲ್ಲಿ ಪೂರಾ ರೇನಿ ಸೀಸನ್ ಇಲ್ಲೇ ಸ್ಟೇ ಮಾಡಿರೋಂತ ಇಲ್ಲಿ 24/7 ರಾಮಾಯಣ ಪಾಠ ಮಾಡ್ಕೊತಿರ್ತಾರೆ ಗುಡಿಯಿಂದ ಇಲ್ಲ ಅಲ್ಲೊಂದು ಅದೇ ಅದ ಬ್ಯಾಕ್ ಸೈಡ್ಲಿಂದ ಬಂದ್ರೆ ಈಗ ಲಿಂಗಗಳವ ಎಲ್ಲ ಕಾರ್ವಿಂಗ್ಸ್ ಮಾಡಿವಿ ಆ ಗುಡಿ ಗೋಪುರ ನೋಡ್ರಿ ಕಲ್ಲಿನ ಮ್ಯಾಗ ಮಾಡ್ಯಾರ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಆನೆಗುಂದಿ ಅಂಜನಾದ್ರಿಗೆ ಹೊಂಟೇವು ಅಲ್ಲಿ ಹೇಳ್ದಲ್ಲ ತುಪ್ಪ ಅದು ತಗೋದ ಮತ್ತು ಹಾಗೆ ವಾಲಿ ಗುಫಾ ನೋಡೋದ 3:30 ಆಗ್ಯದ ಊಟ ಮಾಡಕ್ಕೆ ನಿಂದಿರ್ತೇವೆ ಆನೆಗುಂದಿ ಅಂಜನಾದ್ರಿ ಬಲ್ಲಿ ಈಗ ಬಂದೇವು ವಾಲಿ ಗುಫೆ ಕಡೆಗೆ ಹೋಗ್ಲಾಕ ನೋಡ್ರಿ ಹೋಗಮ್ಮ ಇಲ್ಲಿ ಪಾಸ್ ಆಗ್ಲಿರ್ತೇವೆ ಚಾ ಇತ್ತಿಲ್ಲಿ ಚಾ ಕುಡ್ಕೊಂಡು ಹೋಗಿ ಬಂದರು ಇಲ್ಲಿ ಯಾವಾಗ ಭೀ ಅನ್ನ ದೋಸೆ ಇರ್ತದೆ ಮತ್ತು ಇಲ್ಲಿ ಹಾಲ್ ಅದ ನೀವು ಎಷ್ಟು ದಿನ ಭೀ ಬಂದಿರ್ಬೋದು ಏನೂ ಕೇಳಲ್ಲ ಏನು ಅನ್ನೋದು ನಿಮಗೆ ವಾಲಿ ರಾಕ್ಷಸನ್ ಕೂಡ ಕಚ್ಚಾಡ್ಕೋತ ಗುಫೆದಾಗ ಹೋಗಿದ್ದೀರಲ್ಲ ಅದು ಇಲ್ಲಿ ಡಿಸೈನ್ ಮಾಡ್ಯಾರ ನೋಡ್ರಿ ಅದು ಗುಫಾ ಅಲ್ಲೇ ಮ್ಯಾಗ ಅದ ಇದೆ ನೋಡ್ರಿ ಎಂಟ್ರಿ ಇದು ಪೂರಾ ಕಾಡು ಏರಿಯಾನೇ ಅದ ಅದಕ್ಕೆ ರಾತ್ರಿ ಬಿಡಲ್ಲ ಮುಂಜಾನೆ ಬಿಡಲ್ಲ ಮಧ್ಯಾಹ್ನಕ್ಕೆ ಎಲ್ಲರೂ ಪಬ್ಲಿಕ್ ಇದ್ದಾಗ ಅಷ್ಟೇ ಇಲ್ಲಿದ್ದು ಹೋಗೋಣ ಅದಕ್ಕೆ ಇಲ್ಲಿ ಕಾಣಿಸ್ತಲ್ಲ ಗುಫಾ ಆ ಕಡೆಯಿಂದ ಒಂದು ಎಂಟ್ರಿ ಅದ ಮತ್ತು ಆ ಕಡೆ ಹಿಂದೊಂದು ಎಂಟ್ರಿ ಅದ ಇದು ನಮ್ಮ ಹನುಮಾನ್ಜಿ ಶಿವಜಿ ಅದರ ಜಪ ಮಾಡ್ಕೋತ ಕೂತಾರ ವಾನರ ಸೇನಾ ರಾಜ ಸುಗ್ರೀವರಣ ವಾಲಿ ರಾಕ್ಷಸ ಕೂಡ ಕಚ್ಚಾಡ್ಕೊತ ಹೋಗಿರಲ್ಲ ವೇ ಟು ವಾಲಿ ಕೇವ್ ನೋಡ್ರಿ ಹೋಗಮ್ ಒಳಗೆ ಗುಫಾದಾಗ ಹೆಂಗದ ನೋಡ್ರಿ ನಾವು ಒಂದು ಸರ್ತಿ ವಿನಾಯಕಣ ಇಲ್ಕೋತ ಅಂಜೇಶನ್ ಗುಫಾ ಇದೆ ಹೆಂಗದ ಇವು ಮೂರ್ತಿ ಏನ್ರಿ ಎಲ್ಲ ಭಿನ್ನ ಮಾಡ್ರಲ್ಲ ಓಹೋ ಇದು ಎಕ್ಸಿಟ್ ನೋಡ್ರಿ ಆಯ್ತು ಇದು ಗುಹೆ ಎಕ್ಸಿಟ್ ಆದ್ಮೇಲೆ ಇಲ್ಲಿ ಮಹಾಶಕ್ತಿ ಗಣಪತಿ ಟೆಂಪಲ್ ಅಂತದ ಬಟ್ ಒಳಗೆ ಫೋಟೋ ವಿಡಿಯೋ ಅಲಾವಿಲ್ಲ ಅದಕ್ಕೆ ಹೊರಗಿಂದೆ ನೋಡಿ ಈಗ ಅಂಜನಾದ್ರಿ ಆನೆಗುಂದಿಲಿಂದ ಬಿಡ್ಲತ್ತೇವೆ ಟೈಮ್ 5:44 ಆಗ್ಯದ ಇಲ್ಲಿದು 130 ಕಿಲೋಮೀಟರ್ಸ್ ಕೂಡಲ ಸಂಗಮ ಅದ ಈಗ ಸೀದಾ ಕೂಡಲ ಸಂಗಮ ಹೋಗ್ತೇವೆ ಈಗ ಎಲ್ಲೂ ನಿಂದ್ರಲ್ಲ ಕೂಡಲ ಸಂಗಮದಾಗ ಸ್ಟೇ ಮಾಡಿ ನಾಳೆ ಅಲ್ಲಿ ದರ್ಶನ ಮಾಡಿ ಬಿಡೋದು ನಾಳೆ 50 ಕಿಲೋಮೀಟರ್ಸ್ ಬಂದೇವೆ ಈಗ ಇನ್ನು 80 ಕಿಲೋಮೀಟರ್ಸ್ ಅದ ಹೈವೇ ಅದ ಪೂರ ಪೆಟ್ರೋಲ್ ಬಿ ಇದ್ದಿದ್ದಿಲ್ಲ ಗಾಡಿಯಾಗ ಸ್ವಲ್ಪ ಗರಂ ಭೀ ಆಗಿತ್ತು ಸ್ವಲ್ಪ ಬ್ರೇಕ್ ಕೊಟ್ಟಿನ ಅದಕ್ಕೆ ಅಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿ ನಿಂದಿರ್ಸಿದ ಗಾಡಿ ಸ್ವಲ್ಪ ಕೂಲ್ ಆಗ್ಲಂತ ಒಬ್ರು ಅಂಕಲ್ ಬಂದರು ಏನು ಸ್ಟಾರ್ಟ್ ಆಗಲಾಗ್ಯದ ಅಂತ ಕೇಳಿದ್ರೆ ಇಲ್ಲ ಸ್ವಲ್ಪ ನಿಂದಿರ್ಸಿದೆ ಅಂತ ನಿಂದಿರ್ಸ್ರು ಅವ್ರನ್ನೂ ಎಲ್ಲ ಮಾತಾಡ್ರು ಹಂಗೆ ಹಿಂಗೆ ಭಾಳ ಹಂಬಲ್ ಇದ್ದರು ನನ್ನ ಮೊಬೈಲ್ ನಂಬರ್ ಭೀ ತೊಗೊಂಡ್ರು ಮನೆಗೆ ನಡಿ ಅಂತ ಕೂತರು ಬೇಡ ನಮ್ಮ ಅಣ್ಣದ ಮುಂದೆ ಹೋಗ್ಯಾರ ನಾನು ಇದು ಏನು ತಿಲ್ಲಕ್ಕೆ ಕೊಟ್ರೆ ಇದು ಏನದ ಕಾಮೆಂಟ್ ಮಾಡಿ ಹೇಳ್ರಿ ಕೂಡಲ ಸಂಗಮ ಬಂದು ಮುಟ್ಟೆವು 8:55 ಆಗ್ಯದ ಈಗ
8:40 ಸಮಥಿಂಗ್ ಬಂದು ರೀಚ್ ಆಗ್ಯಾವ. ಇಲ್ಲೊಂದು ಮಂಗಳೂರು ಯಾತ್ರಿ ನಿವಾಸ ಅಂತದ, ಇಲ್ಲೇ ಸ್ಟೇ ಮಾಡ್ಲತ್ತ. ರೂಮ್ ನೋಡ್ರಿ, ಒಂದು ದೊಡ್ಡದು ಡೋರ್ಮೆಟ್ರಿ ರೂಮ್ ಅದ, 6 ಬೆಡ್ಡಿಂದು. ನಾವು 6 ಪರ್ಸನ್ ಇದೆ, ಕರೆಕ್ಟಾಗಿದೆ. ಪರ್ ಹೆಡ್ 500 ತೊಗೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದ, ಬಟ್ ಈಗ ಬೇರೆ ಆಪ್ಷನ್ ಏನೂ ಇಲ್ಲ, ಇದು ಒಂದೇ ಆಪ್ಷನ್ ಅದ. ಸೊ ಅದಕ್ಕೆ ಇವತ್ತು ಒಂದು ನೈಟ್ ಸ್ಟೇ ಇಲ್ಲೇ ಮಾಡೋದು ಆಯ್ತು ನೋಡಿರಿ. ಇವತ್ತಿನ ಕಾರ್ಯಕ್ರಮ ಜಸ್ಟ್ ಇದು ಊಟನೂ ಮುಗಿಸ್ಕೊಂಡು ಈ ಗಾಡಿ ಮ್ಯಾಗೆ ಲಗೇಜ್ ಅದ, ಲಗೇಜ್ ಒಳಗೆ Head north, then turn left. ಭಾಳ ಟಯರ್ಡಾಗಿನಿ ಇವತ್ತು ಸ್ವಲ್ಪ. ಈಗ ಹೋಗಿ ಮಕ್ಕೊಂಡಂದ್ರೆ ನಾಳೆ ಮಾರ್ನಿಂಗಿಗೆ ಹೇಳ್ತೀನಿ. ಈಗ ವಿಡಿಯೋ ಸರಿಯಾಗಿ ಅನಿಸಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಮ್ಮಿ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.